ಕಲ್ಲಿನೊಳಗೆ ಪುಟ್ಟು ಕೂಗುವ ಎಳ್ಳೆಂದು ಮುಳ್ಳಾದ ಕೈಯಾಗ ಮೃತಿವಾದ ಕೋಳಿ, ತಿಪ್ಪಿಯ ಕೆದರುವ ತಿನ್ನುವ ಕೋಳಿ, ಒಂದನ್ನು ಪಡೆದಂತ ಕೋಳಿ, ಚಪ್ಪಣ್ಣ ದೇಶಕ್ಕೆ ಒಪ್ಪುಳ್ಳ ಶಿಶುನಾಳ ಮುಪ್ಪಿನ ಒಳಿಯಾದ ಮೋಹದ ಕೋಳಿ. ನಾನಿನ ಗಂಡ ಆದ್ರೆ ನನ್ನ ಗಂಡ ಸಾಯಕತ್ತ ಓಡಿ ಬಂದ. ಇಲ್ಲಿ ಪದ ಅಂದ ಓಡಿ ಬಂದ. ಯಪ್ಪ ಏನಾಗಿದೆ ಅಂದ, ಹುಣ್ಣಾಗಿದೆ ಸರಿಪಾ ಯಪ್ಪ ಹೇಳ್ಬಾರ್ದೇನು ಇಲ್ಲ ಹಾಗೆ ನೋಡಪ್ಪ ಇಲ್ಲೇ ಆಗಿದ್ದ ಮೊದಲು ನೌಕರ ಮಾಡಕತ್ತಿಲ್ಲ. ಇವರು ಶಿಷ್ಯರ ಮನಸ್ಸು ವೃಕ್ಷ ಆಗುವ ಸಮಯ. ಸರಿ ಎಲ್ಲ ಹೋಗ್ರಿ ಹೊರಗಂದ. ಅವ್ರು 5-6 ಮಂದಿ ಹೊರಬಾರ್ದು. ಮಾಯಿನ ಹಣ್ಣು ಗಿಳಿ 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 ಆಗೈತಿ. ಚಟಿ ಹೋಳು ಮಾಡಿದ ಕಪ್ಪನು ಮಾದಿ ತುಂಬ ಮುಸುಗ ಹಾಕೊಂಡು ಬಾಯಿ ಹಾಕಿ ಅಲ್ಲಿಗೆ ಅದಕ್ಕೆ ಸುಮ್ಮನೆ ಅಂತ ತಿಳಿದಿದ್ದವ. ಕಪ್ಪನ ಬಾಯಿ ತುರೊಳಗೆ ಗುರು ಸ್ಮರಣೆ ಮಾಡಲಾರ್ದ ಏನೆಂದು ಶಬ್ದಗಳು ಅವ ಯಾವ ಕೆಲಸ ಮಾಡ್ತಿದ್ದಿಲ್ಲ. ಸದ್ಗುರುನಾಥನೆಲ್ಲ ಹೊರತು ಗತಿ ಯಾರಿಲ್ಲ ಅಂತ ಅಲ್ಲಿ ಒಂದು ಸ್ತೋತ್ರ ಪದ ಆಯ್ತದೆ. ಆ ಪದ ಬಾಯಲ್ಲಿ ಅಮೃತ. ಖರೇ ನೀನೇ ಶಿಷ್ಯ, ನನ್ನ ಶಿಷ್ಯ ಅಂತೇಳಿ ಆಶೀರ್ವಾದ. ಯಾವ ಶರಣರಾಗಲಿ ಅವರು ಇತಿಹಾಸದ ಉಳ್ಕೊಳ್ಳುವಂಗ ಮಾಡ್ಯಾರ. ಉಳ್ಕೊಳ್ಳಂಗ ಮಾಡ್ಯಾರ. ಮತ್ತು ಅವ್ರನ್ನ ಮರ್ಕೊಳ್ಳುವಾಗಲಿ ಯಾವ ಸಮಯದೊಳಗಾಗ್ಲಿ ಅವರು ನಾಮಸ್ಮರಣೆ ಮಾಡುವಂಗೆ ಅವರು ಕೆಲಸ ಮಾಡಿ ಎಲ್ಲರ ಅಟ ಅಲ್ಲ ಸದಾ ನಾಮಸ್ಮರಣೆ ಅವರ ಶಬ್ದಗಳನ್ನು ನುಡಿಸುವಂತ ನಾಲಿಗೆಯೊಳಗ ಆ ನಮೂನಿಸುವ. ಒಂದು ದ್ಯಾಮವನ್ನು ಬಿಟ್ಟಿಲ್ಲ, ಒಂದು ಹುಡುಗೋಳು ಬಿಟ್ಟಿಲ್ಲ, ಒಂದು ಶರಣರನ್ನು ಬಿಟ್ಟಿಲ್ಲ, ಒಂದು ಮಸೂತಿ ಬಿಟ್ಟಿಲ್ಲ. ಈ ಮಸೂದಾಗ ಬೋರು ಮಾಡ್ತಾರೆ. ಬೋರು ಮಾಡುವಾಗ ಪಂಚಾಯತ್ ಪೂಜೆ ಮಕ್ಕಳ ಆ ಪಂಚಾಯತ್ ಮಾಡ್ತಾವ. ಇತ್ತ ದೇವರೆಲ್ಲ ದೇವರಂತ ನಿಮ್ಮ ಆ ಕಳ್ಳ ದೇವ್ರು ಗುಡಿಯಾಗ ಐತೆ. ಆ ದೇವ್ರು ಏನು ಕೊಡ್ತೈತೆ, ಅವ ಕಣದ ಒಬ್ಬ ಹುಡ್ಸೊಳಿವಾಗ ನೀವು ಒಬ್ಬ ಹುಡ್ಸೊಳಿ ಬಾಯ್ ಹೊರಗೆ ದೇವ್ರ ಮನ್ಯಾಗದ ಹೋಗೋ ಹುಚ್ಚ ಇಲ್ಲೇ ಐತಿ. ಅದು ಯಾವ ಏನು ಅವರು ಅನ್ನೋ ಮಾತು ತಂದಿ ತಾಯಿ ಮನ್ಯಾಗದ ಮಾತಾಡೋ ದೇವ್ರ ಮಗ ಬಾದ ದೇವ್ರ ಕೈ ಮಗ ಕರೆಸಿ ಮಗ ಬಾಳ ಹುಡ್ಕೊಂಡು ಬಾಯಿ ಸರಿ ಬರುದು. ಮಧುರ ಗುರುಗಳು ಹೊಡ್ಕೊಂಡು ಬ್ರಾಹ್ಮಣ ಅವರು ಬಹಳ ಖತರ್ನಾಕ್. ಎಲ್ಲರಿಗಿಂತ ಖಡಕ್ ಎನ್ಬೇಕು ನಾಗಲಿಂಗ ಬಹಳ ಹೊರಟು. ಅವ್ರ ಶಬ್ದಗಳನ್ನ ಅವರು ನೋಡಿಲ್ಲ, ಮಂದಿ ಅಲ್ಲ ಅವ್ರ ಪದ್ಧತಿ. ಒಂದೇ ತಾಳಿಯವರು ಸರಿತಾ ಇವರು ಗೋವಿಂದ ಭಟ್ರು, ಮಡಿವಾಳಪ್ಪನವರು, ನಾಗಲಿಂಗಪ್ಪನವರು ಒಂದೇ ತಾಳಿಯವರು. ನಾಗಲಿಂಗಪ್ಪನವರು 1,000 ಪಾವುಲಾಗ್ಯವರು. ಒಂದೇ ಅಲ್ಲ, 1,000 ಸಿತಾಪಿಯವರು. ಇಲ್ಲಿ ಸಾವುದು ಅವರ ಮಕ್ಕಳು. ಇದೇ ನಾವು ಮುಂದಾಗ ಬಹಳ ದೂರಿಲ್ಲ. ಸಮಗಾರ ವಿನೋಪತಿ ವರ್ತಿ ಸತ್ಯ ಭಾಗವತಿ ನಾಗಲಿಂಗ ಮೂರ್ತಿ ಅಂತ ತಾಯಿ ಎಂದು ಬಾಗಿಸಿ ಮರಿಯ ಕೊಡುದಾರು ಬೆಳ್ಳ ಬೆಳತನಂತ ಪಂಚೆ ಮಗಳೈತಿ. ಬಂದಿ ಮನೆಗೆ ಹಾಲು ಇರ್ತಾವೇನು? ಹೋಗಿ ಹಾಲು ತಗೊಂಬಾರವ ಅಂತಂದು ಕೇಳದಂತ ಈಗ ರಾತ್ರಿಯಾಗಿ ಎಲ್ಲಿ ಸಿಗ್ತಾವ ಹಾಲು ಮುಂಜಾನೆ ಸಿಗ್ತಾವ ಈ ಸಿಗುದಿಲ್ಲೇನ? ನಿನ್ನ ಕಡೆ ಹಾಲದ ಕೊಂಡು ಬಿಡಲ್ಲ. ಏನು ನನ್ನಲ್ಲಿ ಹಾಲಿಲ್ಲ, ಬಾಯಿಲ್ಲ. ಅದು ಶರದು ತಗೊಂಡು ಮುಖದಾಕಿ ಶಿಶು ಯಾರು ತಾಯಿ ಒಳಗಡೆ ಹಾಲು ಕುಡಿತದ ಹಂಗ ಹಾಲು ಕುಡಿದ ನಾಲ್ಕು ಸಮಯ. ಅವಾಗಿನ ವಿಷಯನ ಒಂದು ಉದಾಹರಣೆ ಇದೆ. ಇವು ಇಲ್ಲವೂ ಇಲ್ಲ. ಬೆಂಕಿ ಅದು ಒಲೆಯಾಗ ಐತಿ, ಬೆಂಕಿ ಕೈ ಹಾಕಿದ್ರೆ ಹುಡ್ತೈತಿ. ಭೂಮಿ ಕಾರಣ ಇಲ್ಲ ಅನ್ನುವಂತ ಕಣ್ಣಗಾಗಿರ್ತಾರೆ. ಒಲೆ ಕೈ ಹಾಕಿದ್ರೆ ಗೊತ್ತಾಗ್ತದೆ.
ಇನ್ನೊಂದು ಈಗ ಈ ಆಧುನಿಕ ಜಗತ್ತಿನೊಳಗೆ ಇವೆಲ್ಲ ತತ್ವ ಮತ್ತೆ ಆಮೇಲೆ ಈ ಫ್ರಾಡ್ಗಳನ್ನ ಮಂದಿ ನಂಬಂಗಿಲ್ಲ. ಬಟ್ ಈಗ ನಿಮ್ಮಂತರಿಂದ ನಾವು ಏನ್ ಮಾಡ್ತೀವಿ, ಐತಿ ಅದು ಹಿಂಗೆ ನಡೆದೈತೆ ಅಂತೇಳಿ ನಾವು ತಗೊಂಡಿರ್ತೀವಿ. ಆದ್ರೆ ಈಗಿನ ಈ ಆಧುನಿಕ ಯುಗದೊಳಗೆ ಜನರು ಅಂತೆಲ್ಲ ನುಡಿಯಾಕತ್ತಾರೆ. ನಿಮ್ಮಂತರಿಂದ ಇಂಥ ಕಲೆ ಮತ್ತು ಸಾಹಿತ್ಯ ಉಳಿಯಾಕತ್ತೈತಿ. ಅದಾರಿ ಉಪಯೋಗ ಒಂದು ಅಣಿ ಭಾಗನೂ ಇಲ್ಲ. ಜಾನಪದ ಅಲ್ಲೇವು ಅನ್ನೋದು ಶಬ್ದ ಜ್ಞಾನಪದ. ಜ್ಞಾನ ಜ್ಞಾನ ಹಾಡುವಾಗ ಜಾನಪದ ಆಗ್ತದೆ. ಕೂಡಿಸಿ ಹಾಡುವಾಗ ಜಾನಪದ. ಅದರದ್ದು ಮೂಲ ಮಂತ್ರ ಜ್ಞಾನಪದ. ಈಗ ನೋಡು, ಈಗ ಒಂದು ಪದ ಹಾಡ್ತೀವಿ, ಅದು ಏನ್ ತಿಳಿತೀವಿ? ಕಾಯಿ ಅಂತ ಹಾರು, ಭಯ ಇಲ್ಲದ ಹಾರುತ್ತದೆ, ನೀರಲ್ಲಿ ನೆರಳಾಗ ಹುಟ್ಟುವ ತಾದ, ಬೇರನಿಲ್ಲದ ಮರ ಬೀಳುವ ತಾದ, ಬೇರನಿಲ್ಲದ ಮರ ಬೀಳುವುದಾದ, ಗಾಳಿಗಿಲ್ಲದ ಮರ ಲೋಲ್ಯಾಡುತ್ತಾದ, ಕಾಯಿ ಅಂತ ಅಂಗೈಯದೊಳಗ ಹರಿದಾಡುತ್ತಾದ, ಮಂಗ ಮೋಹದಕ್ಕಾಗಿ ಮಾತಾಡುತ್ತಾದ, ಮಂಗ ಜೀವನಕ್ಕಾಗಿ ಮಾತಾಡುತ್ತಾದ, ಸಂಗೈನ ಪಾದಕ್ಕೆ ಸಿಲುಬಾಗುತ್ತಾದ, ಕಾಯಿ ಅಂತಾದು. ಆಕಾಶ ನಂಬು ಆಚಕಗಿತ್ತು, ಪಾತಾಳ ಗಂಗಾಗ ತಿಳಿದಿತ್ತು, ಪಾತಾಳ ಗಂಗಾಗ ತಿಳಿದಿತ್ತು, ಜ್ಯೋತಿರಾಯನ ಗೂಡ ಮಾತಾಡುತ್ತಿತ್ತು, ಕಾಯಿ ಅಂತಾದು. ಕರ್ರನ್ನ ಕೆಂಪಗ ಕಾಯಾಗುತ್ತಾದ, ಯವನಕ್ಕೆ ಬಂದಲ್ಲಿ ಬಿರುಸಾಗುತ್ತಾದ, ಯವನಕ್ಕೆ ಬಂದಲ್ಲಿ ಬಿರುಸಾಗುತ್ತಾದ, ಹಣ್ಣ ಹೋಗಿ ಮಣ್ಣ ಪಾಲಾಗುತ್ತಾದ, ಹಣ್ಣ ಹೋಗಿ ಮಣ್ಣ ಪಾಲಾಗುತ್ತಾದ, ಸಂಗೈನ ಪಾದಕ್ಕೆ ಸಿಲುಬಾಗುತ್ತಾದ, ಕಾಯಿ ಅಂತಾರು. ಏನ್ ತಿಳ್ಕೊತೀವಿ? ಏನ್ ಬೇನ್ಕಾಯಿ, ಮಾವಿನಕಾಯಿ ಶಬ್ದ ಗಂಡಾಂತರದ. ಅವಾಗಿನ ಕವನ ಹಿಂಗಿದ್ದು, ಈಗಿನ ಕವನಾನು ಅದಕ್ಕೆ ಇವರಿಗೆ ಅವರಿಗೆ ಸರಿ ಅದೇನು ತಪ್ಪಿಲ್ಲ. ಈಗೇನ್ ಬರೀತಾರಲ್ಲ ಹಾಡ್ತಾರಲ್ಲ ಸರಿ ಸರಿನೇ ಇರೋದು, ಅದೇನು ತಪ್ಪಿಲ್ಲ. ಆದ್ರೆ ಇದರಂಗ ಅವಾಗ ಸಿನಿಮಾನೂ ಯಾವುದೋ ವಿಷಯನ್ನು ಅದಕ್ಕೆ ಸರಿಯಾಗುವಂತ ಕವನ ಬರ್ತದೆ. ಹೌದು, ಆ ನಮೂನೆಯಲ್ಲಿ ಸನ್ನಿವೇಶದ ಆ ತೋಡಿ ಕೊಡದೆ ಇದ್ರೆ ಎಲ್ಲ ಹಾಳಾಗಿ. ಗಾಯನ ಮಾಡೋರಿಗೆ ಗೊತ್ತಾಗ್ತದೆ, ಗಾಯನ ಮಾಡ್ಲಾರ್ದವ್ರಿಗೆ ಗೊತ್ತಾಗ್ತದೆ. ಇದು ಯಾವ ಉದ್ಯೋಗದಾಗ ನಿನ್ನ ಉದ್ಯೋಗ ನಿನಗೆ ಗೊತ್ತ, ನಮ್ಮ ಉದ್ಯೋಗ ನಮಗೆ ಗೊತ್ತ ಅಂತಾರಲ್ಲ, ಅದಕ್ಕೆ ಮೇಕಪ್ ಆಗುವಾಗಿದ್ರೆ ಮೇಕಪ್ ಆಗಲಿಲ್ಲ. ಬೇರೆ ಬೇರೆ ಕವನ ಕೂಡ್ತಿದ್ನಂದ್ರೆ ಕೂಡುದಿಲ್ಲ, ಬಂಗಡ ಆಗಿಬಿಡ್ತು. ಹಾಗೆ ಗುಂಪು ಹಾಕಿದ್ರೆ ಹಾಗೆ ಹೊಡಿತೈತಿ, ಹಾಗೆ ಹೊರಡ್ಬಿಡ್ತು. ರಗಡದ ಹೊಡಿತಾರೆ. ಈಗ ಭಗವದ್ಗೀತಾದಾಗ ಹೇಳುವಾಗ ಅದಕ್ಕೆ ಸರಿಯಾಗುವಂಗೆ ಹೇಳುದು, ರಾಮಾಯಣದೊಳಗೆ ಅದಕ್ಕೆ ಸರಿಯಾಗುವಂಗೆ ಹೇಳುದು. ಒಬ್ಬೊಬ್ರು ಏನಕ್ಕೇನಾರ ಹೇಳ್ತಾರೆ. ರಾಮ ಸೀತಾ ಅನ್ನೋ ಹೋಗುದ ಗೊತ್ತಿಲ್ಲ. ರಾಮನ ಜೋಡಿ ಸೀತಾ ಬಂದಳು ವನವಾಸ. ಆದ್ರೆ ಸೀತಾಗ ಲಕ್ಷ್ಮಣಗ್ ಹೋಗಂತ ಹೇಳಿಲ್ಲ ದಶರಥ ರಾಜ. ರಾಮ ನೀನು 14 ವರ್ಷ ವನವಾಸಕ್ಕೆ ಹೋಗುವಂತ ಇಷ್ಟ ಹೇಳ. ಅಣ್ಣ ಮುಂದೆ ಹೋಗೋಣ. ಲಕ್ಷ್ಮಣ ಬೆನ್ನ ಹತ್ತಿದ, ಸೀತಾನು ಬೆನ್ನ ಹತ್ತಿದ್ರು. ಪ್ರತಿವಾದ ನಾಯಕ ಮುಂದೆ ಬಂದರು. ಲಕ್ಷ್ಮಣ ಅಣ್ಣ ಹೋಗುದ ನಾದ ನಾಯಕ ಮನೆಯಾಗಿರ್ಲಿ ಅಂತೇಳಿ ಮುಂದೆ ಬಂದ. ಅವನು ಲಕ್ಷ್ಮಣನ ಹೇಳ್ತಿ ಉಡುಮಳ ಬಂದ್ರು. ಹೊಳ್ಳಿ ನೋಡಿದ ಲಕ್ಷ್ಮಣ ನೀರು ತಗೊಂಬ ಅಂತ ಹೇಳ್ತಿದ್ವಿ. ಉಡುಮಳಗ ದೊಡ್ಡ ಮನಿ ನೀರ್ ತರಕ ಅವರು ಹಾಕಿ ಬಿಡ್ತಾಳ. ಅಣ್ಣ ಮುಂದೆ ಹೋಗ್ತಾನೆ ನಾಯಕನಿಂದ ಅಂತೇಳಿ ಲಕ್ಷ್ಮಣ ಹುಡುಗಿ ನೀರು ತಗೊಂಡ್ಬಂದ್ರು. ಈಗಿನವ್ರ ಜೊತೆ ಅವ ಎಲ್ಲಿರ್ತಾನೆ ಅಲ್ಲೇ ಓಡ್ ಬಂದು ನೀರು ಕೊಡ್ತಿದ್ದಿಲ್ಲ. ಅವಾಗ ಬಾಗಲ ಬಿಟ್ಟು ಹೊರಗೆ ಹೋಗ್ತಿದ್ದಿಲ್ಲ. ಪತಿದೇವ ಅಂತ ಕೂಗಿದ್ರು. ಹೊಳ್ಳಿ ನೋಡಿ
ನೋಡಿದ ಲಕ್ಷ್ಮಣ 14 ವರ್ಷ ಒಬ್ಬರವರೆಗಿನ ಭಾಗದಾಗ ನಿಂತಾಳ ಊರ್ಮಳ. 14 ವರ್ಷ ನಿಂತಾಳ ಊರ್ಮಿಳ. ಇದು ಹ್ಯಾಂಗ ಈ ಶ್ರೀರಾಮಚಂದ್ರ ದೇವಮಾನ ಅವ ಸಮಾಜ ದೃಷ್ಟಿಯಿಂದ ವನವಾಸಕೊಂಡು ಸಂಶಯ ದೃಷ್ಟಿಯಿಂದ ವನವಾಸಕೊಂಡು ಈ ಕೈಗ ತಾನು ಹೇಳಿದಳು ದಶರಥ ವಚನ ಕೊಟ್ಟಾಗ ಅವನೇ ಕಳ್ಸಂದ್ರು. ಈ ಮಂದಿ ಸಲುವಾಗಿ, ಜನರ ಸಲುವಾಗಿ, ಸಮಾಜದ ಸಲುವಾಗಿ ಅಲ್ಲ. ನನ್ನ ಮಗ ಸಿಂಹಾಸನದಲ್ಲಿ ರಾಮ ಅರಣ್ಯಕ್ಕೆ ಹೋಗಿ ಈ ಆಕಿದೊಂದು ಭಾವ. ವಚನ ತಗೊಂಡ, ವಚನ ಕೊಟ್ಟಾಗ ಈ ಹೇಳಿದ್ರು. ಅವರು ಆ ಕಾಲಕ್ಕೆ ವಚನ ಭ್ರಷ್ಟ ಆಗ್ತಿದ್ದಿಲ್ಲ. ನುಡದಂತೆ ನಡಿ ಇದೇ ಜನ್ಮ ಕಡಿ. ದುಃಖ ಆತು ಎಲ್ಲ ಹೇಳದ ಹಂಗ ಹಿಂಗ ಹೇಳದ ಕೇಳಿಲ್ಲ. ನಾ ಏನಂದಿನ ಅದಬೇಕು ಆತು ಲಕ್ಷ್ಮಣ ಬಾಪ ಅಂದ, ಯಾಕೋ ಅಂದ, ಹೀಗಪ್ಪ ಅಂದ. ಹೋಗ್ತೀನಿ ಯಾಕೆ ಗೊತ್ತು ಮಾಡ್ತೀನಿ. ತಂದೆ ಮಾತು ಕೇಳಿದವರು ಇಬ್ಬರೇ, ಒಂದು ಪರಶುರಾಮ, ಒಂದು ರಾಮ. ಅವ ಯಾರು? ವಿಷ್ಣು ಅವತಾರ ಧಾರಣ ಆದ ಪರಶುರಾಮ. ಕಾರ್ತಿಕ ವೀರನ ಸಂಹಾರ ಮಾಡ್ಲಿಕ್ಕಾಗಿ ಅವ ಗಣಪತಿ ಕಡೆ ವಿದ್ಯಾ ಕಲಿತಿದ್ದ. ಕರೆದುಪಟ್ಟ ಗಣಪತಿ ಕೊಟ್ಟಿದ್ದರು, ಬೇರೆದವ್ರು ಕೊಟ್ಟಿಲ್ಲ. ಎತ್ತಿದ ತೆಳಗಿಡುವಂಗಿಲ್ಲ, ತೆಳಗಿಟ್ಟರೆ ಎತ್ತುವಂಗಿಲ್ಲ. ಈ ನಮಗೆ ವಿಷಯ ಅವ ಗಣಪತಿ ಹೇಳೇ ಕೊಟ್ಟಿದ್ದ. ಪರಶುರಾಮ ಬಂದ, ನಿಮ್ಮ ತಾಯಿನ ಕಡಿ ಅಂದ. ಒಂದು ಒಂದಿಲ್ಲ, ಎರಡು ಒಂದಿಲ್ಲ, ಹೊಡೆದಿಲ್ಲ. ಏನ್ ಬೇಕಂದ, ತಾಯಿ ಬೇಕಂದ. ಹಿಂಗ ಅವಾಗ ತಾಯಿನ ಬೇಕಲ್ಲ, ತಾಯಿ ಅಂತ ಕುಣಿಯಿತು. ಹೊಳೆ ನೋಡಿದ್ರು ಹೊರಗೆ ಕೊಟ್ಟ ರಕ್ತ ಮುಗಿತ್ತು. ಕಡದು ಪಡೆದೆ ಅಲ್ಲ. ಅವಾಗ ಈ ರೇಣುಕಾ ತಾಯಿನ ಕರೆದಿದ್ದು ಯುಗ ಯಾವ್ದಿದ್ದದು? ಕೃತಾಯುಗ. ಕೃತಾಯುಗ ನಾ ಹೇಳ್ತಿದ್ದೆ. ಕೃತಾಯುಗ ಮುಂದ ಅವಾಗ ರೇಣುಕಾ ಅಂದ್ರು, ನನ್ನ ಕಡದಿ ಪಡೆದಿಲ್ಲ. ಮುಂದೆ ತಾಯಿ ಎಂದು ಕೃತಾಯುಗದೊಳಗ 14 ವರ್ಷ ವನವಾಸವನ್ನು ಹೋಗುತ್ತಂತೇಳಿ ಶಾಪ ಕೊಟ್ಲು. ಅದೇ ಶಾಪ ಅಲ್ಲೇ ತಟ್ಟಿತ್ತು. 108 ದಾರಿ. ರಾಮ ವನವಾಸಕ್ಕೆ ಹೋಗಿದ್ದು 2-3 ತರ ವಿಷಯ ಇದಾವ. ಆದ್ರೆ ಮೇನ್ ಇದ. ಅದಕ್ಕೆ ತಾಯಿ ಆತ್ಮಗಳನ್ನೊಂದು ಸುಬಾರದು, ಯೋಸು ಜನ್ಮಗಳ ತಿರುಗಿದರೆ ಬಿಡುಗಡೆ ಆಗುವುದು ಇತಿಹಾಸ ಹೇಳ್ತದೆ. ಮನುಷ್ಯರಲ್ಲಿ ಇತಿಹಾಸ ಹೇಳ್ತದೆ. ತಾಯಿ ಪಕ್ಕದಲ್ಲಿ ಈ ಕಾರಣ